ಮಹಾರಾಜ ಟ್ರೋಫಿಯ ಮತ್ತೊಂದು ಆವೃತ್ತಿ ಶುರುವಾಗಿದೆ. ಈಗಾಗಲೇ ಮೈಸೂರು ವಾರಿಯರ್ಸ್ ಎಲ್ಲ ರೀತಿಯಾದಂಥ ತಯಾರಿ ಮಾಡ್ಕೊಳ್ತಿದೆ. ನಡೀತಿರುವಂಥ ಈ ಆವೃತ್ತಿಯ ಕ್ರಿಕೆಟ್ ಟೀಮ್ನ ಕ್ಯಾಪ್ಟನ್ ಆಗಿರುವಂಥ ಕರುಣ್ ನಾಯರ್ ಇದ್ದಾರೆ. ಅವ್ರನ್ನ ಮಾತನಾಡಿಸಿ ಹೋಗ್ತೀನಿ ಸದ್ಯಕ್ಕೆ. ಸರ್, ಮತ್ತೆ ಬ್ಯಾಕ್ ಟು ಕರ್ನಾಟಕ ಕ್ರಿಕೆಟ್ ಹೇಗೆ ಅನಿಸ್ತಿದೆ ಅಂತ ಸರ್? ಚೆನ್ನಾಗಿ ಅನಿಸ್ತಾ ಇದೆ. ಆ್ಯಂಡ್ ಇವಾಗ ಮಹಾರಾಜ ಟ್ರೋಫಿ ಆಡೋಕ್ಕೆ ಸಖತ್ ಎಕ್ಸೈಟೆಡ್ ಇದೆ. ಹೊಸ ಸೀಸನ್ ಇದೆ ಆ್ಯಂಡ್ ಟೀಮ್ನ ಮೀಟ್ ಮಾಡಿ ಎಲ್ಲರನ್ನ ಮೀಟ್ ಮಾಡೋದೇ ಸಖತ್ ಖುಷಿ ಆಗ್ತಾಯಿದೆ. ಸರ್, ಲಾಸ್ಟ್ ಟೈಮ್ ಕೂಡ ಚಾಂಪಿಯನ್ ಆಗಿದ್ರಿ, ಮತ್ತು ಈ ಸತಿ ಒಂದಷ್ಟು ಪ್ರಸಿದ್ಧ ಆಗಿರ್ಬೋದು, ನೀವಾಗಿರ್ಬೋದು, ಕೀ ಪ್ಲೇಯರ್ಸ್ ಮತ್ತು ಯಂಗ್ ಆ್ಯಂಡ್ ಮತ್ತು ಎಕ್ಸ್ಪೀರಿಯನ್ಸ್ ಟೀಮ್ ಹೇಗೆ ಅನಿಸ್ತದೆ, ಹೇಗೆ ಫೀಲ್ ಆಗುತ್ತೆ, ಹೇಗೆ ತೊಗೊಂಡು ಹೋಗ್ತೀರಾ? ಕ್ರೆಡಿಟು ನಮ್ಮ ಅರ್ಜುನ್ ಸರು ಮತ್ತು ಸಪೋರ್ಟ್ ಸ್ಟಾಫ್, ಕೋಚಿಂಗ್ ಸ್ಟಾಫ್ ಆರೇಖ್ ಸರ್ ಮತ್ತು ವಿಜಯ್ ಸರಿಗೆ ಹೋಗಬೇಕು. ಅವ್ರು ಹೆಂಗೆ ಪ್ಲ್ಯಾನಿಂಗ್ ಮಾಡಿದ್ದಾರೆ ಆಕ್ಷನಲ್ಲಿ, ಯಾವಾಗಲೂ ಒಂದು ಸ್ಟ್ರಾಟಜಿ ಜೊತೆ ಹೋಗ್ತಾರೆ. ದಟ್ ಒಳ್ಳೆ ಟೀಮ್ ಮಾಡಬೇಕು, ಬ್ಯಾಲೆನ್ಸ್ ಟೀಮ್ ಮಾಡಬೇಕು ಅಂತ. ಸೊ ಆ ಥರನೇ ಈ ವರ್ಷವೂ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಯಂಗ್ಸ್ಟರ್ಸ್ನ ಸಖತ್ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾರೆ ಆ್ಯಂಡ್ ಒಳ್ಳೆ ಟೀಮ್ ಕಾಣಿಸ್ತಾ ಇದೆ. ಈ ಸತಿ ಮೈಸೂರಲ್ಲಿ ನಡೀತಿದೆ, ಯಾಕಂದರೆ ಕೆ ಸಿ ಎಲ್ ಆಡಿ ಸಾಕಷ್ಟಿತ್ತು. ಇಲ್ಲಿ ಕ್ಲೋಸ್ ಡೋರಲ್ಲಿ ನಡೀತಿದೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಫಸ್ಟ್ ಆಫ್ ಆಲ್ ಕೆ ಸಿ ಎಗೆ ತುಂಬ ಥ್ಯಾಂಕ್ಫುಲ್ಲು ದಟ್ ಈ ಟೂರ್ನಮೆಂಟ್ ನಡೆಸ್ತಾ ಇದೆ ಅಂತ. ಒಳ್ಳೆ ಆಪರ್ಚುನಿಟಿ ಎಲ್ಲ ಯಂಗ್ಸ್ಟರ್ಸ್ಗೆ ಇಲ್ಲಿ ಈ ಟೂರ್ನಮೆಂಟಲ್ಲಿ ಆಡಿ ಅವ್ರನ್ನ ಸ್ಕಿಲ್ಸ್ನ ಶೋಕೇಸ್ ಮಾಡೋಕ್ಕೆ. ಆ್ಯಂಡ್ ಮೈಸೂರಲ್ಲಿ ಆಡಿದ್ರೆ ನಮಗೆ ಒಂಥರ ಮೈಸೂರು ಟು ಬಿ ಪಾರ್ಟ್ ಆಫ್ ಮೈಸೂರು ವಾರಿಯರ್ಸ್ ಆ್ಯಂಡ್ ಟು ಪ್ಲೇ ಇನ್ ಮೈಸೂರು ಸಖತ್ ಒಳ್ಳೆ ಫೀಲಿಂಗ್ ಇದೆ. ಆ್ಯಂಡ್ ನಮ್ಮ ಓನರು ಅರ್ಜುನ್ ಸರ್ ಸಖತ್ ಖುಷಿಯಾಗಿದ್ದಾರೆ. ಆ್ಯಂಡ್ ಅವ್ರ ಪ್ರಕಾರ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ದಟ್ ಪ್ಲೇಯರ್ಸ್ಗೆ ಒಂದು ಚಾನ್ಸ್ ಸಿಗ್ತಾಯಿದೆ ಆಡೋಕ್ಕೆ ಮಹಾರಾಜ ಟ್ರೋಫಿ. ಆ್ಯಂಡ್ ಎಲ್ಲಿ ಆಡಿದ್ರೂ ಆಡಬೇಕು ಪ್ಲೇಯರ್ಸ್ ಅಂತ ಯೋಚನೆ ಇದೆ. ಸರ್, ಮತ್ತೊಂದು ಅಪಾರ್ಟ್ ಫ್ರಮ್ ದಿಸ್ ಟ್ರೋಫಿ ಮತ್ತು ಲಾಂಗ್ ಬೇಕಾದ್ಮೇಲೆ ಮತ್ತೆ ನೀವು ಇಂಡಿಯಾ ಟೀಮ್ಗೆ ಬಂದ್ರಿ, ಈ ಟೂರ್ ಬಗ್ಗೆ ಏನು ಹೇಳ್ತೀರಾ ಅಂತ ಸರ್? ಸಖತ್ ಖುಷಿ ಆಯಿತು. ಆ್ಯಂಡ್ ಒಳ್ಳೆ ಟೀಮ್ ಕಾಂಪಿಟೇಷನಲ್ಲಿದ್ವಿ ಆ್ಯಂಡ್ ಚೆನ್ನಾಗಿ ಫೈಟ್ ಇತ್ತು. ಆ್ಯಂಡ್ ನಮ್ಮ ಟೀಮ್ ಸಖತ್ ಒಂಥರ ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡ್ ಥರ ಆಡಿದ್ವಿ. ಆ್ಯಂಡ್ 2-2 ಬಂದಿದ್ದು ಸಖತ್ ಖುಷಿ ಆಯಿತು. ಬಿಕಾಸ್ ನೋಡಿದ್ರೆ 5 ಟೆಸ್ಟ್ ಮ್ಯಾಚಲ್ಲೂ 4ನೇ ಟೆಸ್ಟ್ ಮ್ಯಾಚ್ ಬಿಟ್ಟು ಬೇರೆ ಎಲ್ಲ ಟೆಸ್ಟ್ ಮ್ಯಾಚ್ ನಾವು ಆಲ್ಮೋಸ್ಟ್ ಗೆಲ್ಲಬೇಕು ಅಂತ ಯೋಚನೆ ಇತ್ತು ನಮಗೆ ಅಂತೂ. ಸೊ ಲಾಸ್ಟಲ್ಲಿ 2-2 ಆಗಿದ್ದಕ್ಕೆ ಅಟ್ಲೀಸ್ಟ್ ನಮಗೆ ಒಂಥರ ಒಳಗಿಂದ ಖುಷಿ ಆಯ್ತು ದಟ್ ನಾವು ವಾಪಸ್ ಇಂಡಿಯಾಗೆ ಬಂದಿಲ್ಲ, ದಟ್ ಗೆದ್ಕೊಂಡು ಬಂದಿಲ್ಲ, ಸೋತ್ಬಿಟ್ಟು ಬಂದಿಲ್ಲ ಅಂತ. ಸೊ ಬಟ್ ರಿಯಲಿ ಹ್ಯಾಪಿ. ಎಲ್ಲರೂ ಸಖತ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಎಲ್ಲ 5 ಟೆಸ್ಟ್ ಮ್ಯಾಚಸಲ್ಲೂ. ಅಲ್ಲಿ ಇಂಗ್ಲೆಂಡ್ ಹೋಗಿ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಸೊ ರಿಯಲಿ ಹ್ಯಾಪಿ. ಮತ್ತೊಂದು ಆಫ್ಟರ್ ಲಾಂಗ್ ಬ್ಯಾಕ್ 3 ಜನ ಕನ್ನಡಿಗರು ಟೀಮಲ್ಲಿ ಇರ್ತಾರೆ. ಒಂದು ಕೋಆರ್ಡಿನೇಷನ್, ನೀವಾಗಿರ್ಬೋದು, ಕೆ ಎಲ್ ರಾಹುಲ್ ಆಗಿರ್ಬೋದು, ಮತ್ತು ಪ್ರಸಿದ್ಧ ಆಗಿರ್ಬೋದು, ಯಾವ ರೀತಿ ಇತ್ತು ಆ ಒಂದು ಕೋಆರ್ಡಿನೇಷನ್? ಎಷ್ಟು ನಿಮಗೆ ಹೆಲ್ಪ್ ಆಯಿತು? ಸಖತ್ ಫೀಲಿಂಗ್ ಇತ್ತು. ಬಿಕಾಸ್ ಕೆ ಎಲ್ ರಾಹುಲ್ ಮತ್ತು ಪ್ರಸಿದ್ಧ ಕೃಷ್ಣ ಜೊತೆ ಆಡೋಕ್ಕೆ ಸಿಕ್ತು ನಮಗೆ, ಆ್ಯಂಡ್ ಜೊತೆಗೆ ಆಡೋಕ್ಕೆ ಸಿಕ್ತು. ತುಂಬ ವರ್ಷ ನಾವು ಆಡಿದ್ದೀವಿ ಜೊತೆಗೆ ಚೈಲ್ಡ್ಹುಡ್ಡಿಂದ. ಸೊ ರಿಯಲಿ ಹ್ಯಾಪಿ. ಅವ್ರ ಪರ್ಫಾರ್ಮೆನ್ಸ್ ನೋಡಿದ್ರೆ ಸಖತ್ತಾಗಿತ್ತು. ಇಬ್ಬರೂ ಸಖತ್ ಪರ್ಫಾರ್ಮೆನ್ಸ್ ಕೊಟ್ಟರು. ತುಂಬ ಒಳ್ಳೆ ಇಂಪಾರ್ಟೆಂಟ್ ಪರ್ಫಾರ್ಮೆನ್ಸ್ ಇತ್ತು. ಆ್ಯಂಡ್ ಬಟ್ ನಾವು ಜೊತೆಗೇ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಲಾಸ್ಟ್ 2 ಮಂತ್ಸು. ಚೆನ್ನಾಗಿತ್ತು ದಟ್ ಒಂದು ಕಂಪನಿ ಇತ್ತಂತ. ಸರ್, 4th ಲಿಸ್ಟ್ನಲ್ಲಿ ನೀವು ಸ್ವಲ್ಪ ಡ್ರಾಪ್ ಆಗ್ತೀರಾ. ಆ ಒಂದು ಕ್ಷಣದಲ್ಲಿ ನೀವು ಬಾಲ್ಕನಿಯಲ್ಲಿ ಕೂತಿರ್ತೀರ. ಆ ಟೈಮಲ್ಲಿ ಕೆ ಎಲ್ ಬಂದು ನಿಮ್ಗೆ ಒಂದು ಸ್ವಲ್ಪ ಇದು ಮಾಡ್ತಾರೆ. ಆ ಒಂದು ವೀಡಿಯೋಸ್ ಅದು ಏನು ಹೇಳೋದು, ಅದು ವೀಡಿಯೋಸ್ ಅಂತಾರಲ್ಲ, ಅದು ಮಾಡಿರೋದು ವೀಡಿಯೋಸ್. ಅದೇನು ನಾವೇ ನೋಡಿಕೊಂಡು ನಗ್ತಾಯಿದ್ವಿ ಅದು ವೀಡಿಯೋಸ್ ಅಂತ. ಅದೇ ನಿಮ್ಮ ಮತ್ತು ಕೆ ಎಲ್ ರಾಹುಲ್ ಅವರ ಮಧ್ಯೆ ಒಂದೊಳ್ಳೆ ಸ್ನೇಹ ಮತ್ತು ಇಷ್ಟು ದಿನ ಜರ್ನಿ, ಅದ್ರ ಬಗ್ಗೆ ಒಂದು ಸ್ವಲ್ಪ ಮೆಲುಕು ಹಾಕೋದಾದರೆ, ಜೊತೆಗೆ ಈ ಒಂದು ಟೂರ್ನಿಯಲ್ಲಿ ಅದೊಂದೇ ಹೇಳೋದಾದರೆ ಏನು ಹೇಳ್ತೀವಿ? ಆಬ್ವಿಯಸ್ಲಿ ನಾವು ಆಲ್ಮೋಸ್ಟ್ ಫುಲ್ ಕ್ರಿಕೆಟ್ ಲೈಫ್ ನಾವು ಜೊತೆಗೆ ಸ್ಟಾರ್ಟ್ ಮಾಡಿದ್ದು. 10 ವರ್ಷ ಇದ್ದಾಗ ನಾವು ಜೊತೆಗೆ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಈ ಪೊಸಿಷನಲ್ಲಿ ಬಂದು ನಾವು ತಿರ್ಗಾ ಜೊತೆಗೆ ಆಡ್ತಾಯಿದ್ದೀವಿ. ಅದು ಒಂದು ಬೇರೆ ಟೈಪ್ ಫೀಲಿಂಗು. ಆ್ಯಂಡ್ ನಮ್ಗೆ ಗೊತ್ತು ನಮ್ಮ ಸ್ಕಿಲ್ಸ್ ಏನಿದೆ ಆ್ಯಂಡ್ ಹೆಂಗೆ ಹೇಳ್ಬೇಕು ಟು ಎಂಕರೇಜ್ ಈಚ್ ಅದರ್ ಅಂತ. ಆ್ಯಂಡ್ ಒಳ್ಳೆ ಫೀಲಿಂಗ್ ಇತ್ತು. ಮತ್ತೊಂದು ಸರ್, ಈ ಒಂದು ಟೂರ್ನಲ್ಲಿ ಎವ್ರಿಥಿಂಗ್ ವಾಸ್ ಡನ್, 50ವರೆಗೂ ಹೋಯಿತು, ಮತ್ತು 100 ಒಂದು ನಿರೀಕ್ಷೆ ಇತ್ತು, ಒಂದು ಅದೊಂದು ಸ್ವಲ್ಪ ಕಾಡುತ್ತಾ ಅಂತ? ಆಬ್ವಿಯಸ್ಲಿ ಎಲ್ಲ ಬ್ಯಾಟ್ಸ್ಮನ್ಗೂ ಇರುತ್ತೆ 100 ಹೊಡಿಬೇಕಂತ. ಅದಾಗಲಿಲ್ಲ. ಬಟ್ ಒಳ್ಳೆ ಸ್ಟಾರ್ಟ್ ಸಿಗ್ತಾಯಿತ್ತು. ಆ ಸ್ಟಾರ್ಟ್ಸ್ನ ಕನ್ವರ್ಟ್ ಮಾಡಬೇಕು ಅಂತ ಯೋಚನೆ ಇದೆ. ಸರ್, ಮತ್ತೊಂದು ಕಡೆ ಓವರಾಲ್ ಈ ಸೀರೀಸ್ ಬಗ್ಗೆ ನಿಮಗೆ ಎಷ್ಟು ಹೆಮ್ಮೆ ಇದೆ ಮತ್ತು ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ಸರ್? ಹೇಳಿದಂಗೆ ಪ್ರೌಡ್ ಫೀಲಿಂಗು. 2-2 ಇಂಗ್ಲೆಂಡಲ್ಲಿ ಹೋಗಿ ತುಂಬ ಟೀಮ್ಸ್ ಅಷ್ಟೊಂದು ಲೆವೆಲ್ ಮಾಡಿಲ್ಲ ಸೀರೀಸ್ನ. ಸೊ ರಿಯಲಿ ಪ್ರೌಡ್ ಟು ಬಿ ಪಾರ್ಟ್ ಆಫ್ ದಿಸ್ ಟೀಮ್. ಕಮ್ ಬ್ಯಾಕ್ ಟು ಮಹಾರಾಜ ಟ್ರೋಫಿ. ಈ ಥರದ ಒಂದಷ್ಟು ಟೂರ್ನಿಗಳು ಯಂಗ್ ಪ್ಲೇಯರ್ಸ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಸರ್? ತುಂಬ ಹೆಲ್ಪ್ ಆಗುತ್ತೆ. ಬಿಕಾಸ್ ಇಂಥ ಪ್ಲ್ಯಾಟ್ಫಾರ್ಮ್ ಸಿಗ್ತದೆ, ಇಂಥ ಪ್ರೆಷರಲ್ಲಿ ಆಡಿ ಫ್ರಾಂಚೈಸ್ ಟೂರ್ನಮೆಂಟ್ ಆಡೋಕ್ಕೆ ಚಾನ್ಸ್ ಸಿಗ್ತಾಯಿದೆ. ಆ್ಯಂಡ್ ಎಲ್ಲ ವರ್ಷ ನೋಡಿದ್ರೆ 2-3 ಪ್ಲೇಯರ್
ಬರ್ತಾರೆ, ಅವ್ರ ಸ್ಕಿಲ್ಸ್ನ ಶೋಕೇಸ್ ಮಾಡ್ತಾರೆ. ಲಾಸ್ಟ್ ಇಯರ್ ಅಭಿನವ್ ಮನೋಹರ್ ಸಖತ್ ಟೂರ್ನಮೆಂಟ್ ಇತ್ತು ಅವ್ರಿಗೆ. ಸೊ ಈ ವರ್ಷವೂ ಯಾರಾದರೂ ಬಂದು ಅವ್ರ ಸ್ಕಿಲ್ಸ್ನ ಶೋಕೇಸ್ ಮಾಡ್ತಾರೆ ಅಂತ ಪ್ರತೀಕ್ಷೆ ಇದೆ. ಲಾಸ್ಟ್ ಟೈಮು ಟ್ರೋಫಿ ಎತ್ತಿದ್ದೀರಿ, ಈ ಸತಿ ಟ್ರೋಫಿನ ತಗೊಳ್ಳೋಷ್ಟು ಎಷ್ಟು ಕಾನ್ಫಿಡೆಂಟ್ ಇದೆ? ಅದೇ ಎಲ್ಲ ಟೀಮು ಟೂರ್ನಮೆಂಟ್ ಸ್ಟಾರ್ಟ್ ಆಗೋ ಮುಂಚೆ ನಾವು ಗೆಲ್ಲಬೇಕು ಅಂತ ಸ್ಟಾರ್ಟ್ ಮಾಡ್ತೀವಿ. ಅದೇ ಥರ ನಾವು ಗೆಲ್ಲಬೇಕಂತ ಸ್ಟಾರ್ಟ್ ಮಾಡ್ತೀವಿ. ಹೊಸ ಸೀಸನ್, ಹೊಸ ಇಯರು. ಸೊ ಇಟ್ಸ್ ಅಬೌಟ್ ಫಾಲೋಯಿಂಗ್ ಸೇಮ್ ಪ್ರೊಸೆಸ್ ಆ್ಯಂಡ್ ಡೂಯಿಂಗ್ ಆಲ್ ದ ಗುಡ್ ಥಿಂಗ್ಸ್. ಇದಿಷ್ಟು ಟೀಮ್ನ ಕ್ಯಾಪ್ಟನ್ ಆಗಿರುವಂಥ ಕರುಣ್ ನಾಯರ್ ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ವಿನೋದ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಮೈಸೂರು. ಮಹಾರಾಜ ಟ್ರೋಫಿಯ ಮತ್ತೊಂದು ಆವೃತ್ತಿ ಶುರುವಾಗಿದೆ. ಈಗಾಗಲೇ ಮೈಸೂರು ವಾರಿಯರ್ಸ್ ಎಲ್ಲ ರೀತಿಯಾದಂಥ ತಯಾರಿ ಮಾಡ್ಕೊಳ್ತಿದೆ. ನಡೀತಿರುವಂಥ ಈ ಆವೃತ್ತಿಯ ಕ್ರಿಕೆಟ್ ಟೀಮ್ನ ಕ್ಯಾಪ್ಟನ್ ಆಗಿರುವಂಥ ಕರುಣ್ ನಾಯರ್ ಇದ್ದಾರೆ. ಅವ್ರನ್ನ ಮಾತನಾಡಿಸಿ ಹೋಗ್ತೀನಿ ಸದ್ಯಕ್ಕೆ. ಸರ್, ಮತ್ತೆ ಬ್ಯಾಕ್ ಟು ಕರ್ನಾಟಕ ಕ್ರಿಕೆಟ್ ಹೇಗೆ ಅನ್ನಿಸ್ತಿದೆ ಅಂತ ಸರ್? ಚೆನ್ನಾಗಿ ಅನಿಸ್ತಾ ಇದೆ. ಆ್ಯಂಡ್ ಇವಾಗ ಮಹಾರಾಜ ಟ್ರೋಫಿ ಆಡೋಕ್ಕೆ ಸಖತ್ ಎಕ್ಸೈಟೆಡ್ ಇದೆ. ಹೊಸ ಸೀಸನ್ ಇದೆ. ಆ್ಯಂಡ್ ಟೀಮ್ನ ಮೀಟ್ ಮಾಡಿ ಎಲ್ಲರನ್ನ ಮೀಟ್ ಮಾಡೋದೇ ಸಖತ್ ಖುಷಿ ಆಗ್ತಾಯಿದೆ. ಸರ್, ಲಾಸ್ಟ್ ಟೈಮ್ ಕೂಡ ಚಾಂಪಿಯನ್ ಆಗಿದ್ರಿ, ಮತ್ತು ಈ ಸತಿ ಒಂದಷ್ಟು ಪ್ರಸಿದ್ಧ ಆಗಿರ್ಬೋದು, ನೀವಾಗಿರ್ಬೋದು, ಕೀ ಪ್ಲೇಯರ್ಸ್ ಮತ್ತು ಯಂಗ್ ಆ್ಯಂಡ್ ಮತ್ತು ಎಕ್ಸ್ಪೀರಿಯನ್ಸ್ ಟೀಮ್ ಹೇಗೆ ಅನಿಸ್ತದೆ, ಹೇಗೆ ಫೀಲ್ ಆಗುತ್ತೆ, ಹೇಗೆ ತೊಗೊಂಡು ಹೋಗ್ತೀರಾ? ಕ್ರೆಡಿಟು ನಮ್ಮ ಅರ್ಜುನ್ ಸರು ಮತ್ತು ಸಪೋರ್ಟ್ ಸ್ಟಾಫ್, ಕೋಚಿಂಗ್ ಸ್ಟಾಫ್, ಆರೇಖ್ ಸರ್ ಮತ್ತು ವಿಜಯ್ ಸರಿಗೆ ಹೋಗಬೇಕು. ಅವ್ರು ಹೆಂಗೆ ಪ್ಲ್ಯಾನಿಂಗ್ ಮಾಡಿದ್ದಾರೆ ಆಕ್ಷನಲ್ಲಿ, ಯಾವಾಗಲೂ ಒಂದು ಸ್ಟ್ರಾಟಜಿ ಜೊತೆ ಹೋಗ್ತಾರೆ. ದಟ್ ಒಳ್ಳೆ ಟೀಮ್ ಮಾಡಬೇಕು, ಬ್ಯಾಲೆನ್ಸ್ ಟೀಮ್ ಮಾಡಬೇಕು ಅಂತ. ಸೊ ಆ ಥರನೇ ಈ ವರ್ಷವೂ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಯಂಗ್ಸ್ಟರ್ಸ್ನ ಸಖತ್ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾರೆ. ಆ್ಯಂಡ್ ಒಳ್ಳೆ ಟೀಮ್ ಕಾಣಿಸ್ತಾ ಇದೆ. ಈ ಸತಿ ಮೈಸೂರಲ್ಲಿ ನಡೀತಿದೆ, ಯಾಕಂದರೆ ಕೆ ಸಿ ಎಲ್ ಆಡಿ ಸಾಕಷ್ಟಿತ್ತು. ಇಲ್ಲಿ ಕ್ಲೋಸ್ ಡೋರಲ್ಲಿ ನಡೀತಿದೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಫಸ್ಟ್ ಆಫ್ ಆಲ್ ಕೆ ಸಿ ಎಗೆ ತುಂಬ ಥ್ಯಾಂಕ್ಫುಲ್ಲು ದಟ್ ಈ ಟೂರ್ನಮೆಂಟ್ ನಡೆಸ್ತಾ ಇದೆ ಅಂತ. ಒಳ್ಳೆ ಆಪರ್ಚುನಿಟಿ ಎಲ್ಲ ಯಂಗ್ಸ್ಟರ್ಸ್ಗೆ ಇಲ್ಲಿ ಈ ಟೂರ್ನಮೆಂಟಲ್ಲಿ ಆಡಿ ಅವ್ರನ್ನ ಸ್ಕಿಲ್ಸ್ನ ಶೋಕೇಸ್ ಮಾಡೋಕ್ಕೆ. ಆ್ಯಂಡ್ ಮೈಸೂರಲ್ಲಿ ಆಡಿದ್ರೆ ನಮಗೆ ಒಂಥರ ಮೈಸೂರು ಟು ಬಿ ಪಾರ್ಟ್ ಆಫ್ ಮೈಸೂರು ವಾರಿಯರ್ಸ್ ಆ್ಯಂಡ್ ಟು ಪ್ಲೇ ಇನ್ ಮೈಸೂರು ಸಖತ್ ಒಳ್ಳೆ ಫೀಲಿಂಗ್ ಇದೆ. ಆ್ಯಂಡ್ ನಮ್ಮ ಓನರು ಅರ್ಜುನ್ ಸರ್ ಸಖತ್ ಖುಷಿಯಾಗಿದ್ದಾರೆ. ಆ್ಯಂಡ್ ಅವ್ರ ಪ್ರಕಾರ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ದಟ್ ಪ್ಲೇಯರ್ಸ್ಗೆ ಒಂದು ಚಾನ್ಸ್ ಸಿಗ್ತಾಯಿದೆ ಆಡೋಕ್ಕೆ ಮಹಾರಾಜ ಟ್ರೋಫಿ. ಆ್ಯಂಡ್ ಎಲ್ಲಿ ಆಡಿದ್ರೂ ಆಡಬೇಕು ಪ್ಲೇಯರ್ಸ್ ಅಂತ ಯೋಚನೆ ಇದೆ. ಸರ್, ಮತ್ತೊಂದು ಅಪಾರ್ಟ್ ಫ್ರಮ್ ದಿಸ್ ಟ್ರೋಫಿ ಮತ್ತು ಲಾಂಗ್ ಬೇಕಾದ್ಮೇಲೆ ಮತ್ತೆ ನೀವು ಇಂಡಿಯಾ ಟೀಮ್ಗೆ ಬಂದ್ರಿ, ಈ ಟೂರ್ ಬಗ್ಗೆ ಏನು ಹೇಳ್ತೀರಾ ಅಂತ ಸರ್? ಸಖತ್ ಖುಷಿ ಆಯಿತು. ಆ್ಯಂಡ್ ಒಳ್ಳೆ ಟೀಮ್ ಕಾಂಪಿಟೇಷನಲ್ಲಿದ್ವಿ. ಆ್ಯಂಡ್ ಚೆನ್ನಾಗಿ ಫೈಟ್ ಇತ್ತು. ಆ್ಯಂಡ್ ನಮ್ಮ ಟೀಮ್ ಸಖತ್ ಒಂಥರ ನೆವರ್ ಗಿವ್ ಅಪ್ ಆ್ಯಟಿಟ್ಯೂಡ್ ಥರ ಆಡಿದ್ವಿ. ಆ್ಯಂಡ್ 2-2 ಬಂದಿದ್ದು ಸಖತ್ ಖುಷಿ ಆಯಿತು. ಬಿಕಾಸ್ ನೋಡಿದ್ರೆ 5 ಟೆಸ್ಟ್ ಮ್ಯಾಚಲ್ಲೂ 4ನೇ ಟೆಸ್ಟ್ ಮ್ಯಾಚ್ ಬಿಟ್ಟು ಬೇರೆ ಎಲ್ಲ ಟೆಸ್ಟ್ ಮ್ಯಾಚ್ ನಾವು ಆಲ್ಮೋಸ್ಟ್ ಗೆಲ್ಲಬೇಕು ಅಂತ ಯೋಚನೆ ಇತ್ತು ನಮಗೆ ಅಂತೂ. ಸೊ ಲಾಸ್ಟಲ್ಲಿ 2-2 ಆಗಿದ್ದಕ್ಕೆ ಅಟ್ಲೀಸ್ಟ್ ನಮಗೆ ಒಂಥರ ಒಳಗಿಂದ ಖುಷಿ ಆಯ್ತು ದಟ್ ನಾವು ವಾಪಸ್ ಇಂಡಿಯಾಗೆ ಬಂದಿಲ್ಲ, ದಟ್ ಗೆದ್ಕೊಂಡು ಬಂದಿಲ್ಲ, ಸೋತ್ಬಿಟ್ಟು ಬಂದಿಲ್ಲ ಅಂತ. ಸೊ ಬಟ್ ರಿಯಲಿ ಹ್ಯಾಪಿ. ಎಲ್ಲರೂ ಸಖತ್ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಎಲ್ಲ 5 ಟೆಸ್ಟ್ ಮ್ಯಾಚಸಲ್ಲೂ. ಅಲ್ಲಿ ಇಂಗ್ಲೆಂಡ್ ಹೋಗಿ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಸೊ ರಿಯಲಿ ಹ್ಯಾಪಿ. ಮತ್ತೊಂದು ಆಫ್ಟರ್ ಲಾಂಗ್ ಬ್ಯಾಕ್ 3 ಜನ ಕನ್ನಡಿಗರು ಟೀಮಲ್ಲಿ ಇರ್ತಾರೆ. ಒಂದು ಕೋಆರ್ಡಿನೇಷನ್, ನೀವಾಗಿರ್ಬೋದು, ಕೆ ಎಲ್ ರಾಹುಲ್ ಆಗಿರ್ಬೋದು, ಮತ್ತು ಪ್ರಸಿದ್ಧ ಆಗಿರ್ಬೋದು, ಯಾವ ರೀತಿ ಇತ್ತು ಆ ಒಂದು ಕೋಆರ್ಡಿನೇಷನ್ ಎಷ್ಟು ನಿಮಗೆ ಹೆಲ್ಪ್ ಆಯಿತು? ಸಖತ್ ಫೀಲಿಂಗ್ ಇತ್ತು. ಬಿಕಾಸ್ ಕೆ ಎಲ್ ರಾಹುಲ್ ಮತ್ತು ಪ್ರಸಿದ್ಧ ಕೃಷ್ಣ ಜೊತೆ ಆಡೋಕ್ಕೆ ಸಿಕ್ತು ನಮಗೆ, ಜೊತೆಗೆ ಆಡೋಕ್ಕೆ ಸಿಕ್ತು. ತುಂಬ ವರ್ಷ ನಾವು ಆಡಿದ್ದೀವಿ ಜೊತೆಗೆ ಚೈಲ್ಡ್ಹುಡ್ಡಿಂದ. ಸೊ ರಿಯಲಿ ಹ್ಯಾಪಿ. ಅವ್ರ ಪರ್ಫಾರ್ಮೆನ್ಸ್ ನೋಡಿದ್ರೆ ಸಖತ್ತಾಗಿತ್ತು. ಇಬ್ಬರೂ ಸಖತ್ ಪರ್ಫಾರ್ಮೆನ್ಸ್ ಕೊಟ್ಟರು. ತುಂಬ ಒಳ್ಳೆ ಇಂಪಾರ್ಟೆಂಟ್ ಪರ್ಫಾರ್ಮೆನ್ಸ್ ಇತ್ತು. ಆ್ಯಂಡ್ ಬಟ್ ನಾವು ಜೊತೆಗೇ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಲಾಸ್ಟ್ 2 ಮಂತ್ಸು. ಚೆನ್ನಾಗಿತ್ತು ದಟ್ ಒಂದು ಕಂಪನಿ ಇತ್ತಂತ. ಸರ್, 4th ಲಿಸ್ಟ್ನಲ್ಲಿ ನೀವು ಸ್ವಲ್ಪ ಡ್ರಾಪ್ ಆಗ್ತೀರಾ. ಆ ಒಂದು ಕ್ಷಣದಲ್ಲಿ ನೀವು ಬಾಲ್ಕನಿಯಲ್ಲಿ ಕೂತಿರ್ತೀರ. ಆ ಟೈಮಲ್ಲಿ ಕೆ ಎಲ್ ಬಂದು ನಿಮ್ಗೆ ಒಂದು ಸ್ವಲ್ಪ ಇದು ಮಾಡ್ತಾರೆ. ಆ ಒಂದು ವೀಡಿಯೋಸ್ ಅದು ಏನೇನದು ಅದು ವೀಡಿಯೋಸ್ ಅಂತಾರಲ್ಲ, ಅದು ಮಾಡಿರೋದು ವೀಡಿಯೋಸ್. ಅದೇನು ನಾವೇ ನೋಡಿಕೊಂಡು ನಗ್ತಾಯಿದ್ವಿ ಅದು ವೀಡಿಯೋಸ್ ಅಂತ. ಅದೇ ನಿಮ್ಮ ಮತ್ತು ಕೆ ಎಲ್ ರಾಹುಲ್ ಅವರ ಮಧ್ಯೆ ಒಂದೊಳ್ಳೆ ಸ್ನೇಹ ಮತ್ತು ಇಷ್ಟು ದಿನ ಜರ್ನಿ, ಅದ್ರ ಬಗ್ಗೆ ಒಂದು ಸ್ವಲ್ಪ ಮೆಲುಕು ಹಾಕೋದಾದರೆ, ಜೊತೆಗೆ ಈ ಒಂದು ಟೂರ್ನಿಯಲ್ಲಿ ಅದೊಂದೇ ಹೇಳೋದಾದರೆ ಏನು ಹೇಳ್ತೀವಿ? ಆಬ್ವಿಯಸ್ಲಿ ನಾವು ಆಲ್ಮೋಸ್ಟ್ ಫುಲ್ ಕ್ರಿಕೆಟ್ ಲೈಫ್ ನಾವು ಜೊತೆಗೆ ಸ್ಟಾರ್ಟ್ ಮಾಡಿದ್ದು. 10 ವರ್ಷ ಇದ್ದಾಗ ನಾವು ಜೊತೆಗೆ ಸ್ಟಾರ್ಟ್ ಮಾಡಿದ್ದು. ಆ್ಯಂಡ್ ಈ ಪೊಸಿಷನಲ್ಲಿ ಬಂದು ನಾವು ತಿರ್ಗಾ ಜೊತೆಗೆ ಆಡ್ತಾಯಿದ್ದೀವಿ. ಅದು ಒಂದು ಬೇರೆ ಟೈಪ್ ಫೀಲಿಂಗು. ಆ್ಯಂಡ್ ನಮ್ಗೆ ಗೊತ್ತು ನಮ್ಮ ಸ್ಕಿಲ್ಸ್ ಏನಿದೆ ಆ್ಯಂಡ್ ಹೆಂಗೆ ಹೇಳ್ಬೇಕು ಟು ಎಂಕರೇಜ್ ಈಚ್ ಅದರ್ ಅಂತ. ಆ್ಯಂಡ್ ಒಳ್ಳೆ ಫೀಲಿಂಗ್ ಇತ್ತು. ಮತ್ತೊಂದು ಸರ್, ಈ ಒಂದು ಟೂರ್ನಲ್ಲಿ ಎವ್ರಿಥಿಂಗ್ ವಾಸ್ ಡನ್, 50ವರೆಗೂ ಹೋಯಿತು. ಮತ್ತು 100 ಒಂದು ನಿರೀಕ್ಷೆ ಇತ್ತು, ಒಂದು ಶತಕದೊಂದು, ಅದೊಂದು ಸ್ವಲ್ಪ ಕಾಡುತ್ತಾ ಅಂತ?
ಆಬ್ವಿಯಸ್ಲಿ ಎಲ್ಲರಿಗೂ ಎಲ್ಲ ಬ್ಯಾಟ್ಸ್ಮನ್ಗೂ ಇರುತ್ತೆ 100 ಹೊಡಿಬೇಕಂತ, ಅದಾಗಲಿಲ್ಲ. ಬಟ್ ಒಳ್ಳೆ ಸ್ಟಾರ್ಟ್ ಸಿಗ್ತಾಯಿತ್ತು, ಆ ಸ್ಟಾರ್ಟ್ಸ್ನ ಕನ್ವರ್ಟ್ ಮಾಡಬೇಕು ಅಂತ ಯೋಚನೆ ಇದೆ. ಸರ್ ಮತ್ತೊಂದು ಕಡೆ ಓವರಾಲ್ ಈ ಸೀರೀಸ್ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ ಮತ್ತು ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತ ಸರ್? ಹೇಳಿದಂಗೆ ಪ್ರೌಡ್ ಫೀಲಿಂಗು 2-2 ಇಂಗ್ಲೆಂಡಲ್ಲಿ ಹೋಗಿ ತುಂಬ ಟೀಮ್ಸ್ ಅಷ್ಟೊಂದು ಲೆವೆಲ್ ಮಾಡಿಲ್ಲ ಸೀರೀಸ್ನ. ಸೊ ರಿಯಲಿ ಪ್ರೌಡ್ ಟು ಬಿ ಪಾರ್ಟ್ ಆಫ್ ದಿಸ್ ಟೀಮ್. ಕಮ್ ಬ್ಯಾಕ್ ಟು ಮಹಾರಾಜ ಟ್ರೋಫಿ. ಈ ಒಂದು ಈ ಥರದ ಒಂದಷ್ಟು ಟೂರ್ನಿಗಳು ಯಂಗ್ ಪ್ಲೇಯರ್ಸ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂತ ಸರ್? ತುಂಬ ಹೆಲ್ಪ್ ಆಗುತ್ತೆ. ಬಿಕಾಸ್ ಇಂಥ ಪ್ಲ್ಯಾಟ್ಫಾರ್ಮ್ ಸಿಗ್ತದೆ, ಇಂಥ ಪ್ರೆಷರಲ್ಲಿ ಆಡಿ ಫ್ರಾಂಚೈಸ್ ಟೂರ್ನಮೆಂಟ್ ಆಡೋಕ್ಕೆ ಚಾನ್ಸ್ ಸಿಗ್ತಾಯಿದೆ. ಆ್ಯಂಡ್ ಎಲ್ಲ ವರ್ಷ ನೋಡಿದ್ರೆ 2-3 ಪ್ಲೇಯರ್ ಬರ್ತಾರೆ, ಅವ್ರ ಸ್ಕಿಲ್ಸ್ನ ಶೋಕೇಸ್ ಮಾಡ್ತಾರೆ. ಲಾಸ್ಟ್ ಇಯರ್ ಅಭಿನವ್ ಮನೋಹರ್ ಸಖತ್ ಟೂರ್ನಮೆಂಟ್ ಇತ್ತು ಅವ್ರಿಗೆ. ಸೊ ಈ ವರ್ಷವೂ ಯಾರಾದರೂ ಬಂದು ಅವ್ರ ಸ್ಕಿಲ್ಸ್ನ ಶೋಕೇಸ್ ಮಾಡ್ತಾರೆ ಅಂತ ಪ್ರತೀಕ್ಷೆ ಇದೆ. ಲಾಸ್ಟ್ ಟೈಮು ಟ್ರೋಫಿ ಎತ್ತಿದ್ದೀರಿ, ಈ ಸತಿ ಟ್ರೋಫಿನ ತಗೊಳ್ಳೋಷ್ಟು ಎಷ್ಟು ಕಾನ್ಫಿಡೆಂಟ್ ಇದೆ? ಅದೇ ಎಲ್ಲ ಟೀಮು ಟೂರ್ನಮೆಂಟ್ ಸ್ಟಾರ್ಟ್ ಆಗೋ ಮುಂಚೆ ನಾವು ಗೆಲ್ಲಬೇಕು ಅಂತ ಸ್ಟಾರ್ಟ್ ಮಾಡ್ತೀವಿ. ಅದೇ ಥರ ನಾವು ಗೆಲ್ಲಬೇಕಂತ ಸ್ಟಾರ್ಟ್ ಮಾಡ್ತೀವಿ. ಹೊಸ ಸೀಸನ್, ಹೊಸ ಇಯರು. ಸೊ ಇಟ್ಸ್ ಅಬೌಟ್ ಫಾಲೋಯಿಂಗ್ ಸೇಮ್ ಪ್ರೊಸೆಸ್ ಆ್ಯಂಡ್ ಡೂಯಿಂಗ್ ಆಲ್ ದ ಗುಡ್ ಥಿಂಗ್ಸ್. ಇದಿಷ್ಟು ಟೀಮ್ನ ಕ್ಯಾಪ್ಟನ್ ಆಗಿರುವಂಥ ಕರುಣ್ ನಾಯರ್ ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ವಿನೋದ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಮೈಸೂರು.